ಆತ್ಮೀಯ H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ವೈಎಂ ಆಯತ ಮಲ್ಲಪ್ಪ ಜೋದವರು. ನಮ್ಮ ಇಮಾಮ್ ಹುಸೇನ್ ಗೂಡುನವರ್ ಪ್ರಜಾವಾಣಿಯ ವರದಿಗಾರರು ದಿನವಿಡೀ ದುಡಿಮೆ ಮಜೂರಿ ಕಡಿಮೆ ಹುದುಲಿ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ಖಾದಿ ಎಂಥ ದುಸ್ಥಿತಿಗೆ ಬಂದಂಥದ್ದು ಅನ್ನೋದನ್ನು ಈ ಹೇಳಿಯಾಗಿ ಬಿಡಿಸಿಟ್ಟಿದ್ದಾರೆ. ಕಾರ್ಮಿಕರ ಪರಿಸ್ಥಿತಿ ದುಡಿದ್ರು ದಿನವಿಡೀ ದುಡಿದ್ರು 200 ರೂಪಾಯಿ ಪಗಾರ ಬೀಳುವುದಿಲ್ಲ ಅನ್ನೋಂಥ ವರದಿ ಮಾಡಿದ್ದಾರೆ. ಇವತ್ತು 700 ಜನ ಕಾರ್ಮಿಕರಲ್ಲಿದ್ದಾರೆ ಅನ್ನೋಂಥ ವರದಿ ಮಾಡಿದ್ದಾರೆ. ನಿಜವಾಗಿ ಒಳ್ಳೆಯ ವರದಿ. ಯಾಕಂತಂದ್ರೆ ಇದರ ಗಾಂಧೀಜಿಯವರು ಯಾವ ಉದ್ದೇಶದಿಂದ ಶುರು ಮಾಡಿದ್ರು, ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ನಾವು ಅಂತ. ಹುದಲಿ ಆಗಿರ್ಬೋದು, ಸುರೇಬಾನ ಆಗಿರ್ಬೋದು, ನಮ್ಮ ಗೋಕಾಕ್ ಸುತ್ತಮುತ್ತಲು ಆಗಿರ್ಬೋದು, ಬೆಂಗಳೂರು ಸುತ್ತಮುತ್ತಲು ಆಗಿರ್ಬೋದು, ಇಡೀ ದೇಶ ತುಂಬ ಗಾಂಧೀಜಿಯವರು 2 ವಿಷಯಗಳನ್ನು 3 ವಿಷಯಗಳನ್ನು ಬಹಳ ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದರು. ಹುದಲಿಗೆ ಬಂದು ಅದನ್ನು ಸ್ಥಾಪನೆ ಮಾಡಿದರು. ಯಾಕೆ ಮಾಡಿದರು? ಬೆಳಗಾವಿಯಲ್ಲಿ 1924 ಬಂದಾಗ ಸಭೆ ಆದಾಗ ಅದು ಒಂದೇ ಫಸ್ಟ್ ಟೈಮ್ ಆಗಿದ್ದ ಅಧ್ಯಕ್ಷರು. ಇವತ್ತು ನಾವು ದೊಡ್ಡ ದೊಡ್ಡ ಭಾಷಣ ಬಿಗಿತೀವಿ, ಗಾಂಧೀಜಿಯವ್ರ ಬಗ್ಗೆ ಏನು ಹೇಳ್ತೀವಿ, ಡಿ ಕೆ ಶಿ ಅವ್ರನ್ನ ಮಾತಾಡ್ತಾರೆ, ಸಿದ್ದರಾಮಯ್ಯವ್ರು ಮಾತಾಡ್ತಾರೆ, ರಾಹುಲ್ ಗಾಂಧಿ ಅವ್ರು ಮಾತಾಡ್ತಾರೆ. ಅಂದ ನೆಹರು ಅವ್ರ ಜೊತೆಗಾರರಿದ್ದರು. ಬಿ ಜೆ ಪಿ ಬಿಡೋರು ಅವ್ರ ವಿಚಾರಗಳು ಹೋಗ್ತಾ ಇರಲಿಲ್ಲ, ಅವ್ರ ಬಗ್ಗೆ ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಕಾಂಗ್ರೆಸ್ಸಿಗರು ಏನು ಮಾಡಿದರು, ಈ ದೇಶದ ಅರ್ಥವ್ಯವಸ್ಥೆ ಹಾಳಾಗೋದಕ್ಕೆ ಸ್ವತಃ ಕಾಂಗ್ರೆಸ್ಸಿಗರು ಮತ್ತು ನೆಹರು ಹೊಣೆಗಾರ. ಹೋಗ್ರಿ, ವಾಜಪೇಯಿ ಅವ್ರು ಬಂದಾಗ ಪಾಪ ಏನೋ ಸ್ವದೇಶಿ ಮುಂದೆ ಮಾಡ್ಬೇಕಂತ ಮಾಡಿದರು. ಅದನ್ನೇ RSS ಅನ್ನೋದು ಬಿ ಜೆ ಪಿಯಲ್ಲಿ ವಿರೋಧ ಮಾಡಿದರು. ನಂತರ ಅದು ಹೋಗಿಬಿಡ್ತು. ನಂತರ ಮತ್ತು ಅವರು ಮನಮೋಹನ್ ಸಿಂಗರ ಮುಖಕ್ಕೆ ಬಲಿಗೆ ಬಂದಂತಹ ನಮ್ಮ ಇವತ್ತಿನ ಮೋದಿಯವರು ನೀವು ಇವತ್ತು ಅರ್ಥವ್ಯವಸ್ಥೆನ ಯಾವ ರೀತಿ ಹಾಳು ಮಾಡಿದ್ದಾರೆ ಅನ್ನೋದನ್ನು ನಾವು ಯಾರು ಬಿಡಿಸಿ ಹೇಳಬೇಕಾಗಿಲ್ಲ. ಇವಾಗ ಉದ್ಯೋಗ ಇರಲಿಲ್ಲ. ಸಪೋಸ್ ಏನಾದರೂ ಆವತ್ತು ನಾವು ಗಾಂಧಿ ತೋರಿದ ಹಾದಿಯಲ್ಲಿ ಇದ್ದಿದ್ರೆ ಇಡೀ ದೇಶದ ತುಂಬ ಈ ಖಾದಿ ಬಟ್ಟೆ ತಯಾರಿಕೆ ಅದ್ರ ವೈವಿಧ್ಯತೆ ಬರ್ತದ್ರಿ. ಹೌದು, ನಾವು ದುಡಿದಕ್ಕೆ ರೆಮ್ಯುನರೇಷನು ದುಡ್ಡು ಬರ್ತಾ ಇದ್ದರೆ ಆ ಉದ್ಯೋಗದಲ್ಲಿ ಮುಂದುವರಿತೀವಿ. ನಾವು ಗ್ರಾಮ ರಾಜ್ಯಕ್ಕೆ ನಾವು ಬೆಲೆನೇ ಕೊಡಲಿಲ್ಲ. ನೆಹರು ನಡುಕು